ಹಾಯ್ ಫ್ರೆಂಡ್, ನಮ್ಮ ಮನೇಲಿ ಗ್ರೀನ್ ಚಿಕನ್ ಬಿರಿಯಾನಿ ಮಾಡಿದ್ದೀವಿ. ನೈಟ್ ನಮ್ಮ ಅತ್ತೆಯವರು ಗ್ರೀನ್ ಬಿರಿಯಾನಿ ಮಾಡಿಕೊಡು ಅಂತ ಕೇಳಿದರು. ಅದಕ್ಕೆ ಮಾಡಿದ್ದೀನಿ ಫ್ರೆಂಡ್. ನಾನು ಸ್ವಲ್ಪ ಹಳ್ಳಿ ಸ್ಟೈಲಲ್ಲಿ ಮಾಡೋದು. ನನಗೆ ತುಂಬ ಇಷ್ಟ ಹಳ್ಳಿ ಸೈಡ್ ಊಟ ಅಂದರೆ. ಆದರೂ ಮಾಡಿದ್ದೀನಿ ನೋಡಿ, ಸಪ್ರೇಟ್ ಎಲ್ಲನೂ ಮಸಾಲೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬೇಕು. ಎಲ್ಲ ಸಪ್ರೇಟೇ ಇರಬೇಕು. ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ ಎಲ್ಲ ಮಿಕ್ಸಿಗೆ ಹಾಕೊಂಡು ರುಬ್ಕೊಬೇಕು ಫ್ರೆಂಡ್ಸ್. ಇನ್ನೊಂದು ವಿಷಯ ಗೊತ್ತಾ, ನಮ್ಮ ಮನೆಯವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅವ್ರು ಮಾಡೋದಂದ್ರೆ ನಮ್ಮ ಫ್ಯಾಮಿಲಿ ಫುಲ್ ಎಲ್ಲರೂ ಇಷ್ಟಪಡ್ತಾರೆ ಫ್ರೆಂಡ್. ಅವ್ರು ನೋಡ್ಕೊಂಡು ನಾನು ಸ್ವಲ್ಪ ಮಾಡೋದು ಕಲ್ತ್ಕೊಂಡಿದ್ದೀನಿ. ಆದರೆ ನಾನು ಮಾಡೋದು ಹಳ್ಳಿ ಸ್ಟೈಲು, ಅವ್ರು ಮಾತ್ರ ತುಂಬ ಹೋಟೆಲ್ ಸ್ಟೈಲ್ ಥರ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನಿವತ್ತು ನಾನು ಮಾಡ್ಬೇಕನ್ಬಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್. ಹಾಗಂತ ನಮ್ಮ ಮನೆಯವರೇ ಡೈಲಿ ಮಾಡಲ್ಲ ಫ್ರೆಂಡ್, ಏನಾದರೂ ಸ್ಪೆಷಲ್ ಇದ್ದರೆ ಮಾತ್ರ ಮಾಡ್ತಾರೆ. ಇವತ್ತು ನಾನು ಮಾಡಿದ್ದೀನಿ ಫ್ರೆಂಡ್ ಗ್ರೀನ್ ಚಿಕನ್ ಬಿರಿಯಾನಿ. ತುಂಬ ಚೆನ್ನಾಗಿದೆ. ಮತ್ತು ನಮ್ಮ ಮನೆಯವರು ಆಚೆ ಹೋಗಿದ್ರು, ನೇರಳೆಹಣ್ಣು ತಂದಿದ್ರು. ನನಗೆ ನೇರಳೆಹಣ್ಣು ಅಂದರೆ ತುಂಬ ಫೇವ್ರೆಟ್ಟು. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಂಡು ತಿಂದೆ, ತುಂಬ ಇಷ್ಟ ಆಯಿತು ಫ್ರೆಂಡ್. ಮತ್ತು ಇನ್ನೊಂದೇನು ವಿಷಯ ಗೊತ್ತಾ, ನಾಳೆಯಿಂದ ನಮ್ಮ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ. ಮುಂಚೆ ನಾನು ಸ್ವಲ್ಪ ಮಿನಿ ವ್ಲಾಗ್ ಮಾಡ್ತಾಯಿದ್ದೆ, ಇಷ್ಟು ದಿನ ಸ್ಟಾಪ್ ಮಾಡಿಬಿಟ್ಟಿದ್ದೆ. ನಾಳೆಯಿಂದ ತಿರ್ಗಾ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್. ಆದರೂ ಮನೇಲಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಫ್ರೆಂಡ್. ಆಚೆ ಹೋಗಿ ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊಂಡು ತಿಂದರೆ ನಾವು ಮಾಡಿರೋದು ಖುಷಿ ಇರುತ್ತೆ. ಮತ್ತು ಎಲ್ಲರೂ ತಿನ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇನ್ನೂ ಡಬಲ್ ಖುಷಿ ಆಗುತ್ತಲ್ವ ಫ್ರೆಂಡ್. ಒಂದು ಗೊತ್ತಾ ಫ್ರೆಂಡ್, ನಮ್ಮ ಮಕ್ಳಿಗೆ ವಿಡಿಯೋ ಹಾಕ್ಬೇಕಂತ ತುಂಬ ಇಷ್ಟ. ಅವರಂತೂ ತುಂಬ ಹಿಂಸೆ ಕೊಡ್ತಾ ಇರ್ತಾರೆ, ಅಮ್ಮ ಲಾಗ್ ಮಾಡಮ್ಮ ಅಂತ. ಆದರೆ ನನಗೆ ಮಾಡೋಕ್ಕೆ ಬರಲ್ಲ ಫ್ರೆಂಡ್. ಅವ್ರ ಹಿಂಸೆಗೋಸ್ಕರ ನಾನು ಇವತ್ತು ಮಾಡಾಕಿದ್ದೀನಿ. ಮನೇಲಿ ಹೆಣ್ಮಕ್ಳು ಇರಬೇಕು ಅಂತ ಹೇಳ್ತಾರಲ್ಲ ಫ್ರೆಂಡ್, ಅದು ನಿಜ ಫ್ರೆಂಡ್. ನನಗಿಬ್ಬರು ಹೆಣ್ಮಕ್ಳು, ಒಬ್ಬ ಮಗ ಇದ್ದಾನೆ. ಅದರಲ್ಲೂ ನನ್ನ ದೊಡ್ಡ ಮಗಳು ನನಗೆ ತುಂಬ ಹೆಲ್ಪ್ ಮಾಡ್ತಾಳೆ ಫ್ರೆಂಡ್. ನಾನೊಂದು ಅಡುಗೆ ಮಾಡ್ತಾಯಿದ್ರೆ ಅವಳು ಕಸ ಗುಡಿಸ್ತಾಳೆ, ಪ್ರತಿಯೊಂದರಲ್ಲೂ ಹೆಲ್ಪ್ ಮಾಡ್ತಾಳೆ ಫ್ರೆಂಡ್. ಅದಕ್ಕೆ ನಂಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ. ನಮ್ಮ ಮಗ ಸ್ವಲ್ಪ ಹೇಳಿದ ಮಾತು ಕೇಳಲ್ಲ ಫ್ರೆಂಡ್. ಏನಾದರೂ ಹೇಳಿದ್ರೆ ಅವ್ನು ಕೇಳೋದೇ ಇಲ್ಲ ನೋಡಿ ಫ್ರೆಂಡ್. ಇವಾಗ ಬಿರಿಯಾನಿದು ನೀರು ಕುದೀತಾ ಇದೆ. ಅದು ರೈಸ್ ನಾನು ನೆನೆಸಿಕೊಂಡಿದ್ನಲ್ಲ, ಅದನ್ನೆಲ್ಲ ಹಾಕಬೇಕು. ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಬೇಕು ಫ್ರೆಂಡ್. ಅದು ತಿರುವಾದ್ಮೇಲೆ ನೋಡಿ ಒಂದು ಅದಕ್ಕೆ ಬರುತ್ತದು. ನಾವು ಅಕ್ಕಿ ಎಷ್ಟು ಹಾಕೊಂಡಿರ್ತೀವೋ ಅದು ಡಬಲ್ ಅದು ನೀರು ಹಾಕ್ಕೊಬೇಕು ನೋಡಿ. ಎಷ್ಟು ಚೆನ್ನಾಗಾಗಿದೆ ಫ್ಲೇವರು. ಇನ್ನೊಂದು ವಿಷಯ ಗೊತ್ತಾ, ನಮ್ಮ ಅತ್ತೆಯವರು ನಮ್ಮ ಮನೆಯವರೆಲ್ಲ ತಿಂದು ಚೆನ್ನಾಗಿದೆ, ಸೂಪರಾಗಿದೆ ಅಂತ ಹೇಳಿದ್ರು. ನಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ಮನೆಯಲ್ಲೇ ಮಾಡಿ ನಾವು ತಿನ್ನಬೇಕಂದ್ರೆ ಅದು ಎಷ್ಟು ಖುಷಿಯಾಗುತ್ತಲ್ವ ಫ್ರೆಂಡ್. ಬಾಯ್